ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇದೀಗ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಹಗರಣ ಮತ್ತೊಮ್ಮೆ ಸುದ್ದಿ ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಆಡಿಯೋವನ್ನ ಕೇಳಿಸ್ಕೊಂಡಿದ್ವಿ. ಅಬಕಾರಿ ಸಚಿವರ ಪುತ್ರನ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು. ಇದೀಗ ಪಿ ರಾಜೀವ್ ಅವರು ಗಂಭೀರವಾಗಿರುವಂತಹ ಮತ್ತೊಂದು ಆರೋಪವನ್ನು ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಏನಿದು ಹಗರಣ? ಹೌದು ಮಧುಕರ್, ನೀವು ಗಮನಿಸಿರ್ಬೋದು, ಸಾಕಷ್ಟು ಸಚಿವರಿಗೆ ಕಿಕ್ ಬ್ಯಾಕ್ ಬರುತ್ತೆ, ಕಮಿಷನ್ ಬರುತ್ತೆ ಅನ್ನುವಂತಹ ಸಂಪ್ರದಾಯ ರಾಜ್ಯದಲ್ಲಿರುವಂಥದ್ದು. ಈ ರೀತಿಯ ಆಪಾದನೆಗೂ ಕೂಡ ಆಗಾಗ ಕೇಳಿ ಬರ್ತಿರುವಂಥದ್ದು. ಈಗ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಹಾಗೂ ಕುಟುಂಬಸ್ಥರು ಒಂದು ಹೆಜ್ಜೆ ಮುಂದೆ ಹೋಗಿರುವಂಥದ್ದು. ಈಗಾಗಲೇ ರದ್ದಾಗಿರ್ತಕ್ಕಂತಹ ಬಾರ್ ಲೈಸೆನ್ಸ್ಗಳನ್ನು ಹುಡುಕಿ ಅವುಗಳನ್ನು ನವೀಕರಣ ಮಾಡುವ ಕೆಲಸಕ್ಕೆ ತಿಮ್ಮಾಪುರ್ ಕುಟುಂಬ ಮುಂದಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಿರುವಂಥದ್ದು. ಆ ಒಂದು ನವೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅವರು ಪಾರ್ಟ್ನರ್ಶಿಪ್ ಆಗ್ತಿದ್ದಾರೆ, 23% ಅಷ್ಟು ಶೇರನ್ನು ಅವರು ತೆಗೆದುಕೊಂಡು ನವೀಕರಣ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪನ ಈಗ ಪಿ ರಾಜು ಅವರು ಮಾಡಿರುವಂಥದ್ದು. ನಿನ್ನೆ ಅಷ್ಟೇ ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿರ್ತಕ್ಕಂತಹ ಪಿ ರಾಜು ಅವರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ರತ್ನ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಬಾರ್ ಅಂತಿತ್ತು. ಅದು ಅವರು ತಮ್ಮ ಲೈಸೆನ್ಸ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದು ರೆಸಿಡೆನ್ಷಿಯಲ್ ಏರಿಯಾ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಆ ಸಂದರ್ಭದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಯಾವಾಗ ತಿಮ್ಮಾಪುರ್ ಅವರ ಪುತ್ರ ವಿನಯ್ ಅವರ ಏನು ಪಾಲುದಾರಿಕೆ ಆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಬರುತ್ತೆ, ಅವಾಗ ನಿಯಮಗಳನ್ನು ಗಾರಿಗೆ ತೂರಿ ಈ ಒಂದು ಏನು ಅವಕಾಶ ಅವರಿಗೆ ನವೀಕರಣ ಲೈಸೆನ್ಸನ್ನು ನೀಡುವ ಕೆಲಸವನ್ನು ಅಧಿಕಾರಿಗಳು ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಧಿಕಾರಿಗಳ ಮೇಲೆ ಧಮಕಿ ಹಾಕುವುದು, ನಿಮ್ಮನ್ನು ವರ್ಗಾವಣೆ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಹಾಕುವ ಕೆಲಸವನ್ನು ಆರ್ ಬಿ ತಿಮ್ಮಾಪುರ್ ಪುತ್ರ ವಿನಯ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಈಗಾಗಲೇ 800ಕ್ಕೂ ಅಧಿಕ ಇಂತಹ ರದ್ದಾದಂತಹ ಲೈಸೆನ್ಸ್ಗಳಿದ್ದಾವೆ. ಅವುಗಳನ್ನು ಹುಡುಕಿ ತೆಗೆದು ತಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಇವತ್ತು ಈ ರೀತಿ ಮಾಡ್ತಿದ್ದಾರೆ. ಹೀಗಾಗಿ ದೆಹಲಿ ಹಗರಣ ಏನು ಅಬಕಾರಿ ಹಗರಣ ಆಗಿತ್ತು, ಅರವಿಂದ್ ಕೇಜ್ರಿವಾಲ್ ಅವರು CM ಕುರ್ಚಿಗೆ ಕೂತು ತಂದಿರತಕ್ಕಂಥ ಹಗರಣಕ್ಕಿಂತ ಇದು 3 ಪಟ್ಟು ಜಾಸ್ತಿ ಇದೆ. ಸಾವಿರಾರು ಕೋಟಿ ರೂಪಾಯಿ ಇದರಲ್ಲಿ ಅಕ್ರಮದ ವಾಸನೆ ಬಂದಿದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ಎಲ್ಲ ಸಂಗತಿಗಳು ಗೊತ್ತಿದ್ರು ಕೂಡ ತಿಮ್ಮಾಪುರ್ ಅವ್ರನ್ನ ವಜಾ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಮಾಡಿರುವಂಥದ್ದು. ಈ ಕಾರಣಕ್ಕೆ ನಾನು ಈ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ನಾನು ನ್ಯಾಯಾಲಯಕ್ಕೆ ಹೋಗುವುದಾಗಿ ಕೂಡ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಸಚಿವರ ವಿರುದ್ಧ ಕಮಿಷನ್ ಆರೋಪಗಳು ಕೇಳಿ ಬರ್ತಿರುವಂಥದ್ದು. ಈಗ ಮತ್ತೊಂದು ರಾಜ್ಯ ಸರ್ಕಾರ ಮುಜುಗರಕ್ಕೆ ಈಡಾಗುವಂತಹ ಅಬಕಾರಿ ಹಗರಣ ನಡೆದಿರುವಂಥದ್ದು. ಸ್ವತಃ ಸಚಿವರ ಪುತ್ರರೇ ಅಗ್ರಿಮೆಂಟ್ ಇದೆ, ಅಗ್ರಿಮೆಂಟ್ ಕಾಪಿಯಲ್ಲಿ ಸಚಿವರ ಪುತ್ರರ ಹೆಸರು ಇರುವಂಥದ್ದು. 23% ಷೇರುದಾರರಾಗಿ ಆ ಒಂದು ರತ್ನ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ವಿನಯ್ ತಿಮ್ಮಾಪುರ್ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಮುಂದೆ ಹೋಗಿ ಮತ್ತೊಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರಕ್ಕೆ ಆರ್ ಬಿ ತಿಮ್ಮಾಪುರ್ ಪುತ್ರ ಬಂದಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಈಗ ದಟ್ಟಾಗ್ತಿರುವಂಥ. ಸುಮಾರು 800ಕ್ಕೂ ಅಧಿಕ ಇಂಥ ರದ್ದಾದಂಥ ಲೈಸೆನ್ಸ್ಗಳನ್ನ ಹುಡುಕಿ ಈ ರೀತಿಯ ಪಾರ್ಟ್ನರ್ಶಿಪ್ ಆಗ್ತಿದ್ದಾರೆ ಅನ್ನುವಂಥ ಆರೋಪಗಳಿರುವಂಥದ್ದು. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. SITಗೆ ಈ ಒಂದು ತನಿಖೆ ಕೊಟ್ಟರೆ ಅವರು ಮತ್ತೆ ಕ್ಲೀನ್ ಚೀಟ್ ಕೊಡ್ತಾರೆ. ಹೀಗಾಗಿ CBI ಇಲ್ಲವೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಒಂದು ತನಿಖೆ ಆಗಬೇಕು ಅನ್ನುವಂಥ ಆರೋಪ ಕೇಳಿ ಬಂತದ್ದು. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಸಚಿವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಿರುವಂಥದ್ದು. ಸರ್ಕಾರ ಮುಜುಗರಕ್ಕೆ ಈಡಾಗ್ತಿರುವಂಥದ್ದು. ಈಗ ಮತ್ತೊಂದು ಅಬಕಾರಿ ಇಲಾಖೆಯ ಸಚಿವರ ಹಾಗೂ ಕುಟುಂಬಸ್ಥರ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿರುವುದು ಸಹಜವಾಗಿ ಸರ್ಕಾರವನ್ನು ಮತ್ತಷ್ಟು ಮುಜುಗರಕ್ಕೆ ಈಡಾಗುವಂತೆ ಮಾಡಿರುವಂಥದ್ದು. ಮಧುಕರ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.